ನಿನ್ನೆ ಇದೇ ಹೊತ್ತಿಗೆ ಅಧಿಕೃತ ಆದೇಶ ಹೊರಬಿದ್ದಿತ್ತು, ನಾವು ಮಾತನಾಡಿದ್ವಿ. ಇವತ್ತು ಅವ್ರ ಮೊದಲ ಪ್ರತಿಕ್ರಿಯೆನೆ ಅಧಿಕಾರ ಬೇಕು ಅಂದವರು ಡಿ ಕೆ ಶಿವಕುಮಾರ್ ಜೊತೆ ಹೋಗಿ ಸೋನಿಯಾ ಗಾಂಧಿ ಅವರು ಮತ್ತು ಪಕ್ಷದ ಬಲಪಡಿಸೋರ್ ಜೊತೆಗೆ ಬನ್ನಿ ಅಂತ ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ಯಾವ ರೀತಿ ನೋಡ್ಬೋದು? ತಮ್ಮ ವಿಶ್ಲೇಷಣೆ, ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಅಲ್ಲ, ಇದ್ರ ಬದಲಾಗಿ ಪಕ್ಷದ ಸಂಘಟನೆಗೆ ಯಾರು ಬರಬೇಡಿ ಅಂತಾನೆ ಹೇಳ್ಬೋದಿತ್ತು. ಯಾಕಂದ್ರೆ ಆಯ್ಕೆಯನ್ನು ಕೊಟ್ರೆ ಯಾರೇ ಒಬ್ಬ ರಾಜಕಾರಣಿ, ಅದರಲ್ಲೂ ಈ ಕಾಂಗ್ರೆಸ್ ಇಂದಿನ ಪರಿಸ್ಥಿತಿಯಲ್ಲಿ ಅಧಿಕಾರ ಬೇಕಾ ಮತ್ತು ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಅಂತ ಕೇಳಿದ್ರೆ ಅಧಿಕಾರವನ್ನ ಆಯ್ಕೆ ಮಾಡ್ಕೋತಾರೆ. ಇದೇ ಬಿ ಕೆ ಹರಿಪ್ರಸಾದ್ ಕೂಡ ಅಧಿಕಾರ ಸಿಕ್ಕಿಲ್ಲ ಅಂತ ಅನೇಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದಿರ್ಲಿ, ಬಟ್ ಸದ್ಯದ ಮಟ್ಟಿಗೆ ನಾನು ಅದನ್ನ ಒಂದು ತಮಾಷೆಯಾಗಿ ಕಮೆಂಟ್ ಮಾಡ್ತೇನೆ ವಿನಃ ಹಿ ಈಸ್ ನಾಟ್ ವೆರಿ ಸೀರಿಯಸ್ ಅಬೌಟ್ ದೀಸ್ ಥಿಂಗ್ಸ್. ಯಾಕಂದ್ರೆ ಏನಾಗಿಬಿಟ್ಟಿದೆ ಅಂದ್ರೆ, ಈಗ ಸಂಪುಟ ರಚನೆಯ ಒಂದು ಕಸರತ್ತು ನಡೆಯುವಾಗ ಸಹಜವಾಗಿ ಅನೇಕರು ಬಿ ಕೆ ಹರಿಪ್ರಸಾದ್ ಹತ್ರ ಹೋಗಿರೋಕ್ ಸಾಧ್ಯ ಇದೆ. ನೀವು ನಮ್ಗೆ ಸಹಾಯ ಮಾಡಿ ಹಾಗೆ ಹೀಗೆ ಅಂತ ಹೇಳಿ, ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿ ನಮ್ಗೆ ಆ ಸಂಪುಟ ಕೊಡಿಸಿ, ನಮ್ಮನ್ನ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡಿ ಅಥವಾ ಖಾತೆ ಕೊಡಿಸಿ ಅಂತ ಹೋಗುವ ವಿಚಾರ ಸಾಧ್ಯತೆ ಇರ್ತದೆ. ಅದಕ್ಕೆ ಒಂದು ಸಂದೇಶ ಕೊಡ್ಬೇಕಂತ ಹೇಳ್ತಾರೆ ಅಂತ ನಾನು ಅನ್ಕೋತೇನೆ ಇದನ್ನ. ಯಾಕಂದ್ರೆ ಇಷ್ಟು ಬೇಗ ನಾವು ಇದೊಂದು ಸಂಘರ್ಷದ ಒಂದು ಸಂಕೇತ ಅಂತ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಈಗ ನಿನ್ನೆ ಮುಖ್ಯಮಂತ್ರಿ ಆಗಿದ್ದಾರೆ, ನಿನ್ನೆ ಅಧ್ಯಕ್ಷರಾಗಿದ್ದಾರೆ, ಈ ತರ ಇಮಿಡಿಯೇಟ್ಲಿ ಐ ವಿಲ್ ನಾಟ್ ಜಂಪ್ ಟು ದಟ್ ಕನ್ಕ್ಲೂಷನ್. ದಿಸ್ ಇಸ್ ಬೈ ಅಂಡ್ ಲಾರ್ಜ್ an indication that ಪಾರ್ಟಿ ಆರ್ಗನೈಸೇಷನ್ ನನ್ನ ಜವಾಬ್ದಾರಿ, ಸರ್ಕಾರ ನಡೆಸೋದು ಡಿ ಕೆ ಶಿವಕುಮಾರ್ ಜವಾಬ್ದಾರಿ ಅನ್ನೋ ಒಂದು ಅರ್ಥದಲ್ಲಿ ನೋಡ್ತೇನೆ ನಾನು ಅದನ್ನ ಅಷ್ಟೇ. ಇದ್ರ ಆಚೆ ಬೇರೆ ಅರ್ಥನ ಕಲ್ಪಿಸೋದಿಲ್ಲ ನಾನು. ಸರಿ, ನನಗೆ ಅನ್ಸೋದು, ನಿನ್ನೆ ಇದನ್ನ ನಿಮ್ ಜೊತೆ ಮಾತನಾಡಿದ್ನೋ ಇಲ್ಲ ಗೊತ್ತಿಲ್ಲ, ಎರಡು ಪ್ರಮುಖವಾದ ಸೆಂಟರ್ಗಳು ಈಗ ಪವರ್ ಸೆಂಟರ್ ಆಗೋದಿಲ್ಲ, ಬಟ್ ಒಂದು ಪ್ಯಾರಲಲ್ ಆಗಿ ಎರಡೂ ಕೆಲಸ, ಒಂದು ಪಕ್ಷ ಸಂಘಟನೆ ಕೆಲಸ ಮಾಡುತ್ತೆ, ಇನ್ನೊಂದು ಸರ್ಕಾರ ಜನರ ಸೇವೆ ಅಂತ ಕೆಲಸ ಮಾಡುವಾಗ ಅದರ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರು ಬಿಜೆಪಿಗೆ ಯಾವುದೇ ವಿರೋಧಕ್ಕೆ ಆಸ್ಪದ ಆಗದಂತೆ ಕೆಲಸ ಮಾಡಬಹುದು ಅಂತ ನನ್ಗೆ ಅನ್ಸುತ್ತೆ. ಈ ಕಡೆ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ನ ನಿಜವಾದ ಒಂದು ಸಿದ್ಧಾಂತ ಏನಿದೆ ಅದನ್ನ ಪ್ರತಿಪಾದನೆ ಮಾಡ್ತಾ ಪಕ್ಷ ಸಂಘಟನೆ ಮಾಡ್ಬೋದು ಅಂತ. ಅಂದ್ರೆ ಎರಡನ್ನ ಬ್ಯಾಲೆನ್ಸ್ ಮಾಡಿದಾಗ ವಿಪಕ್ಷಗಳಿಗೆ ಅಸ್ತ್ರನೇ ಇರೋದಿಲ್ಲ ಅಥವಾ ಹೋರಾಟಕ್ಕೆ ಅಂಶಗಳೇ ಇರೋದಿಲ್ವೇನೋ, ಇದನ್ನ ಹೇಗ್ ನೋಡ್ಬೋದು ತಾವು? ಇಲ್ಲ, ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ವ್ಯಕ್ತಿತ್ವದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ, ಸಾಮ್ಯತೆ ಕೂಡ ಇದೆ. ಇಬ್ರು ಕೂಡ ಒಂದು ಅರ್ಥದಲ್ಲಿ ಬಂಡೆಗಳೇನೆ, ಇಬ್ರು ಹಿಂದೆ ಸರಿಯೋ ಜನ ಅಲ್ಲ. ಒಂದು ಯಾವ್ದೋ ಒಂದು ಹೇಳಿಕೆನೋ ಯಾವ್ದೋ ಒಂದು ನಿಲುವಿಗೆ ಬದ್ಧರಾಗ್ಬಿಟ್ರೆ ಹಿಂದೆ ಸರಿಯೋದಿಲ್ಲ. ಡಿ ಕೆ ಹರಿಪ್ರಸಾದ್ ಹಿಂದೆ ಸರಿಯೋದಿಲ್ಲ, ಡಿ ಕೆ ಶಿವಕುಮಾರ್ ಹಿಂದೆ ಸರಿಯೋದಿಲ್ಲ. ಆ ಒಂದು ಗಟ್ಟಿತನ ಇಬ್ರಲ್ಲೂ ಇದೆ. ಆದ್ರೆ ವ್ಯತ್ಯಾಸ ಏನಂದ್ರೆ, ಡಿ ಕೆ ಶಿವಕುಮಾರ್ ಸ್ವಲ್ಪ ಈ ಹಿಂದೂ ವಿಚಾರಗಳ ಬಗ್ಗೆ ಸ್ವಲ್ಪ ಸೌಮ್ಯ ಸ್ವಭಾವದ ಮನುಷ್ಯ. ಅದ್ರ ಪಕ್ಷನಿಷ್ಠ, ಪಕ್ಷಕ್ಕೆ ಅವರೇನು ಇದಲ್ಲ, ಪಕ್ಷನಿಷ್ಠವಾಗೇ ಇರ್ತಾರೆ. ಆದ್ರೆ ಸ್ವಲ್ಪ ಈ ರೀತಿಯ ದೇವರು ಪೂಜೆ ಪುನಸ್ಕಾರ, ಜ್ಯೋತಿಷಿ, ಈ ವಾಸ್ತು, ಇವೆಲ್ಲ ವಿಚಾರಗಳನ್ನ ನಂಬುವಂತ ಮನುಷ್ಯ. ಮತ್ತೆ ಹಿಂದೂ ಆಚರಣೆಗಳ ಬಗ್ಗೆ ಸ್ವಲ್ಪ ಉದಾರ ನಿಲುವನ್ನ ಹೊಂದಿರುವಂತ ಮನುಷ್ಯ. ಆದ್ರೆ ಬಿ ಕೆ ಹರಿಪ್ರಸಾದ್ ಆಗಲ್ಲ. ಅವ್ರ ಕಟ್ಟ RSS ಅನ್ನ ಮಕ್ಕಿ ವಿರೋಧ ಮಾಡೋ ಮನುಷ್ಯ ಅವರು. ಹಿಂದೂ ದೇವಸ್ಥಾನ ಇತ್ಯಾದಿಗಳನ್ನ ಅತ್ಯಂತ ಕೆಲವೊಂದು ವಿಚಾರಗಳಲ್ಲಿ ಸಿದ್ದರಾಮಯ್ಯಗಿಂತ ಹೆಚ್ಚು ಗಟ್ಟಿಯಾಗಿ ಟೀಕೆ ಮಾಡಬಲ್ಲಂತ ಮನುಷ್ಯ. ಹೀಗಿರುವಾಗ ಇಲ್ಲಿ ಸಂಘರ್ಷ ಅನ್ನೋದಕ್ಕಿಂತ ಎರಡು ಆಲ್ಟರ್ನೇಟಿವ್ ಪಾಯಿಂಟ್ಸ್ ಆಫ್ ವ್ಯೂ ಸಿಗ್ತವೆ ನಿಮಗೆ ಪಕ್ಷದ ಸಂಘಟನೆ ವಿಚಾರದಲ್ಲಿ. ಮತ್ತೆ ಬಹಳ ಮುಖ್ಯವಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ಆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಬೇಕು. ತಪ್ಪಂತ ಹೇಳೋದಿಲ್ಲ ನಾನು. ಆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇದಲ್ಲಿ ಬಿ ಕೆ ಹರಿಪ್ರಸಾದ್ಗೆ ಸಂಘ ಪರಿವಾರದ ವಿರುದ್ಧವಾಗಿ ಅಥವಾ ಈ ಹಿಂದುತ್ವ ವಿರುದ್ಧವಾಗಿ ಆ ಕ್ಲಾರಿಟಿ ಬಹಳ ಮುಖ್ಯ ಸಂಘಟನೆ ಕಟ್ಟಬೇಕಾದ್ರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರದಲ್ಲಿರೋದ್ರಿಂದ, ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಹಿ ಹ್ಯಾಸ್ ಟು ಬಿ ಇನ್ಕ್ಲೂಸಿವ್ ಅಂಡ್ ಲಿಬರಲ್. ಯಾವುದೇ ಮುಖ್ಯಮಂತ್ರಿ ಕಟ್ಟರಾಗಿರೋಕೆ ಸಾಧ್ಯ ಆಗೋದಿಲ್ಲ. ಇಲ್ಲ, ನಾನ್ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ಸ್ಟ್ರಾಟಜಿಯನ್ನ ಬದಲಾಯಿಸ್ಕೊಳ್ಬೇಕಾ ಅಂತ. ಯಾಕೆಂದ್ರೆ ಇಲ್ಲಿ ತನಕ ಅವರನ್ನ ಟಾರ್ಗೆಟ್ ಮಾಡಕ್ ಇದ್ದಿದ್ದಂತ ಒಂದೇ ಅಂಶ ಏನು ಅಂತಂದ್ರೆ, ಅವ್ರು ಹಿಂದೂ ವಿರೋಧಿ, ಮುಸ್ಲಿಂ ತುಷ್ಟೀಕರಣ ಮಾಡ್ತಾರೆ ಅಂತ. ಈ ವಾದವನ್ನ ಅಥವಾ ಈ ಆರೋಪವನ್ನ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾಡೋದಕ್ಕೆ ಬಿಜೆಪಿಗೆ ಅಥವಾ ಸಂಘ ಪರಿವಾರಕ್ಕೆ ಇನ್ ಮುಂದೆ ಸಾಧ್ಯ ಇಲ್ಲ. ಸ್ಟ್ರಾಟಜಿ ಅನೇಕ ಹಿಂದುತ್ವವಾದಿಗಳಿಂತ ಒಂದ್ ಹೆಜ್ಜೆ ಮುಂದೆನೆ ಆಚರಣೆಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಭಕ್ತಿ ಇರುವಂತ ಮನುಷ್ಯ ಡಿ ಕೆ ಶಿವಕುಮಾರ್. ಹೀಗಾಗಿ ಆ ಮಟ್ಟದ ವಿರೋಧ ಮಾಡಕ್ ಆಗೋದಿಲ್ಲ. ಆದ್ರೆ ನಾನ್ ಕಾಸ್ಟ್ ಏನ್ ಮಾಡ್ತಾರೆ ಅದ್ ಬೇರೆ ವಿಚಾರ. ಆದ್ರೆ ಆ ಒಂದು ಹಿಂದುತ್ವ ಮತ್ತು ಈ ಒಂದು ಧಾರ್ಮಿಕ ವಿಚಾರಗಳ ಮೇಲೆ ಅಟ್ಯಾಕ್ ಮಾಡೋದು ಒಂದು ಹಂತ, ಅದನ್ನ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಅದಕ್ಕಿಂತ ದೊಡ್ಡ ಸವಾಲು ಬಿಜೆಪಿ ಮತ್ತು ಜೆಡಿಎಸ್ಗೆ ಸ್ಟ್ರಾಟಜಿ ವಿಚಾರದಲ್ಲಿ ಮೊದಲು ಗಟ್ಟಿಯಾದ ನಾಯಕನ ಹುಡುಕೊಳ್ಳೋದು. ಬಹುಶಃ ನೀನು ಇದನ್ನ ಚರ್ಚೆ ಮಾಡಿದ್ವಿ ಅನ್ಸುತ್ತೆ ನಾವು. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಪೂಜೆ ಮಾಡಿದ ತಕ್ಷಣ ಅದನ್ನ ಟೀಕೆ ಮಾಡೋದಾಗ್ಲಿ ಅಥವಾ ಅದೇನೋ ಮಾಡಬಹುದು ಆನ್ ದ ಪೇಪರ್,
ಎರಡು ಟಿವಿ ಸ್ಟುಡಿಯೋ ಕೂತ್ಕೊಂಡು ಮಾಡಬಹುದು, ಬಟ್ ಇಟ್ ಹೋಲ್ಡ್ಸ್ ನೋ ವಾಟರ್. ಅದಕ್ಕೆ ಯಾವುದೋ ಒಂದು ಪರಿಣಾಮಕಾರಿಯಾಗಿ ಯಾವುದೋ ಒಂದು ಅದಕ್ಕೆ ರಿಸಲ್ಟ್ ಬರೋದಿಲ್ಲ ಅನ್ಲೆಸ್ ಯು ಹ್ಯಾವ್ ಎ ಸ್ಟ್ರಾಂಗ್ ಲೀಡರ್ಶಿಪ್ that can provide an alternative leadership to the state, not just to the party. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬೇಡ ಅಂದ್ರೆ ನಮ್ಮಲ್ಲಿ ಒಬ್ರು ಇದ್ದಾರೆ ಅಂತ ಹೇಳುವಂತ ಯಾರು ಇಲ್ಲ. ಅವ್ರು ಪರ್ಯಾಗ ನಮ್ಮಲ್ಲಿ ಇದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸರಿಯಾಗಿ ಸೂಕ್ತವಾದಂತ ಅಭ್ಯರ್ಥಿ ಅಂತ ಹುಡುಕೊಳ್ಳೋಕೆ ಬಿಜೆಪಿಗೂ ಆಗ್ತಾ ಇಲ್ಲ, ಜೆಡಿಎಸ್ ಗಂತೂ ಮುಗಿದು ಹೋಗ್ಬಿಡಿ. ಇನ್ನು ಜೆಡಿಎಸ್ ಈಗ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೊತೆಯಲ್ಲಿ ವಿಲೀನ ಆದ್ರೂ ಆಶ್ಚರ್ಯ ಆಗೋದಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಅವರ ಬಹಳಷ್ಟು ವೋಟರ್ ಬೇಸ್ ಕ್ಷೀಣಿಸಿ ಹೋಗ್ಬಿಡ್ತದೆ ಈಗ ಜೆಡಿಎಸ್ ವೋಟ್ ಬೇಸ್ ಅಲ್ಲಿ ಹಳೆ ಮೈಸೂರು ಪ್ರಾಂತದಲ್ಲಿ. ಮತ್ತೆ ಹಳೆ ಮೈಸೂರು ಪ್ರಾಂತನೇ ಅವರ ಸ್ಟ್ರಾಂಗ್ ಹೋಲ್ಡ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ. ಜೆಡಿಎಸ್ ಆಗಿ ಉಳಿಯೋದೇ ಕಷ್ಟ ಇನ್ಮೇಲೆ. ಬಿಜೆಪಿಗಂತೂ ಅವರ ನಾಯಕತ್ವದ ಸಮಸ್ಯೆ. ಈಗ ಬಿ ಕೆ ಹರಿಪ್ರಸಾದ್ ಕೆಪಿಸಿಸಿ ನೂತನ ಸಾರಥಿ ಆಗಿರೋದ್ರಿಂದ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ಬೋದು ಅಂತ ಅನ್ಸತಿ? ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ 3-4 ದಶಕಗಳಿಂದ ಕಾಂಗ್ರೆಸ್ ಕ್ಷೀಣಿಸಿದೆ, ನಾಯಕತ್ವದ ಕೊರತೆ ಇದೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಇದನ್ನ ಮೀರಿ ಅಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಾಧ್ಯ ಆಗತ್ತಾ? ಏನ್ ನಿರೀಕ್ಷೆ ಮಾಡಬಹುದು ಬಿ ಕೆ ಹರಿಪ್ರಸಾದ್ ಅವರಿಂದ? ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆಯಿಂದ ದೂರ ಉಳಿಲಾರರು. ಅಧ್ಯಕ್ಷರಾಗಿ ಹರಿಪ್ರಸಾದ್ ಇದ್ರೂ ಕೂಡ ಪಕ್ಷ ಸಂಘಟನೆ ಬಗ್ಗೆ ಡಿ ಕೆ ಶಿವಕುಮಾರ್ ಇರುವಂತ ಒಂದು ಆಸಕ್ತಿ ಕಡಿಮೆ ಆಗೋದಿಲ್ಲ. ಈಗ ಬಿ ಕೆ ಹರಿಪ್ರಸಾದ್ ಒಂದು ಸೈದ್ಧಾಂತಿಕವಾದ ವೈಚಾರಿಕವಾದ ಒಂದು ಸ್ಪಷ್ಟತೆ ಕೊಟ್ರೆ, ಆರ್ಗನೈಸೇಷನಲ್ ಸ್ಟ್ರೆಂತ್ ಅಂತ ಏನಿರ್ತದೆ, ಆರ್ಗನೈಸೇಷನಲ್ ಇಂಜಿನಿಯರಿಂಗ್ ಅಂತ ಏನಿರ್ತದೆ, ಅದನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಅದೇ ದಿಕ್ಕಿನಲ್ಲೇ ಅವರು ಭಾರತ್ ಜೋಡೋ ಸಂಘಟನೆಗಳ ಮಾಡೋಣ ಅಂತ ಹೇಳಿದ್ದು. ಎಷ್ಟು ನನ್ನ ಸಂಖ್ಯೆ ಮರ್ತಿದ್ದು, ಎಷ್ಟು ಸಾವಿರ ಮಾಡ್ತೇನೆ ಅಂತ ಹೇಳಿದ್ರು ಗೊತ್ತಿಲ್ಲ ನನ್ಗೆ. ಆ ಭಾರತ್ ಜೋಡೋ ಸಂಘಟನೆಗಳು ಅದ್ರ ಜೊತೆಯಲ್ಲಿ ಈಗಾಗ್ಲೇನೆ ಅಲ್ಲಿ ನಿಮ್ಮ ಯಾವ್ದು ಗ್ಯಾರಂಟಿ ಯೋಜನೆಗಳ ಒಂದು ಸಮಿತಿಗಳಿದ್ದಾವೆ, ಅದ್ರ ಜೊತೆಯಲ್ಲಿ ಅನೇಕ ಸಮಿತಿಗಳನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಈಗಾಗ್ಲೇನೆ ಪಕ್ಷದಿಂದಾನೆ. ಹೀಗಿರುವಾಗ ಆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಆರ್ಗನೈಸೇಷನಲ್ ಸ್ಟ್ರೆಂತ್ ತಂದು ಕೊಟ್ರೆ, ಡಿ ಕೆ ಹರಿಪ್ರಸಾದ್ ವಿಲ್ ಗಿವ್ ಐಡಿಯಾಲಜಿಕಲ್ ಕ್ಲಾರಿಟಿ. ಇಬ್ರು ಸೇರಿ ಅಲ್ಲಿ ಕೆಲಸ ಮಾಡ್ತಾರೆ. ಕೇವಲ ಬಿ ಕೆ ಹರಿಪ್ರಸಾದ್ ಅವ್ರು ಹೇಳಿದ ತಕ್ಷಣ ಪಕ್ಷ ಸಂಘಟನೆ ನನ್ನ ಬಿಟ್ಬಿಡಿ, ಸರ್ಕಾರ ಬಿಟ್ಬಿಡಿ ಅಂತ ಡಿ ಕೆ ಶಿವಕುಮಾರ್ ಬಿಟ್ಬಿಡೋದಿಲ್ಲ. ಡಿ ಕೆ ಶಿವಕುಮಾರ್ will not leave the organization. He will not, just let it go like that. ಯಾಕಂದ್ರೆ ಅವ್ರಿಗೊಂದು ಆಸಕ್ತಿ ಇದೆ, ಮಾಡಿದ್ದಾರೆ ಕೂಡ, ಅವ್ರ ಅನುಭವ ಕೂಡ ಇದೆ. ಅಲ್ಲ, ಇವತ್ತು ಅದನ್ನ ಹೇಳಿದ್ದಾರೆ ಅವರು, ನಾನು ಈ ಆಫೀಸನ್ನ ಬಿಡೋ ಗಿರಾಕಿ ಅಲ್ಲ ಅಂತಾನೆ ಹೇಳಿದ್ದಾರೆ. ಹೌದು. ಬಹುಶಃ ಗೊತ್ತಿಲ್ಲ, ಅದು ಒಂದು ಪಾಸಿಟಿವ್ ಆದ್ರೂ ಆಗ್ಬೋದು, ಇಬ್ರು ಒಂದು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಿದ್ರೆ. ಅಥವಾ ನನಗೆ ಎರಡೂ ಕಡೆಯಲ್ಲಿ ನಾನು ಹೋಲ್ಡ್ ಇಟ್ಕೊಳ್ಬೇಕು ಅಂತ ಹೊರಟ್ರೆ ಅದು ಸಮಸ್ಯೆನೂ ಆಗ್ಬಹುದು. ಎರಡು ತರದ್ದು ಎರಡು ಆಯಾಮ. ಮಂಜುಳಾ ಈಗ ಬಿ ಕೆ ಹರಿಪ್ರಸಾದ್ ಅವ್ರನ್ನೇ ಕೇಳಿ, ನಾಳೆ ಒಂದ್ ದಿವಸ ಯಾವಾಗ್ಲೂ ಸಂದರ್ಶನ ಮಾಡಿ, ವಿದೌಟ್ ಗವರ್ಮೆಂಟ್ ಹೆಲ್ಪ್, ವಿದೌಟ್ ಗವರ್ಮೆಂಟ್ ಕೋಆಪರೇಷನ್, ಕ್ಯಾನ್ ಯು ಬಿಲ್ಡ್ ದ ಪಾರ್ಟಿ? ಸರ್ಕಾರದ ಸಹಾಯ ಮತ್ತು ಸಹಕಾರ ಬೆಂಬಲ ಇಲ್ಲದೆ ಪಕ್ಷ ಕಟ್ಟೋಕೆ ಆಗ್ತದ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿ. ಅದು ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಅವರಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ, ಅವರು ತಮ್ಮ ಹಿಡಿತವನ್ನು ಸಾಧಿಸ, ಅದಲ್ಲ. ಅದು ನೆಗೆಟಿವ್ ಪಾಯಿಂಟ್ ಆಫ್ ವ್ಯೂ. ಒಂದೇ ವಿಚಾರವನ್ನ ಒಂದು ಕೋಆರ್ಡಿನೇಷನ್ ಅಂತ ಇರ್ತದೆ, ಇಬ್ರು ವಿಭಿನ್ನವಾದ ವ್ಯಕ್ತಿತ್ವಗಳಿದ್ದಾವೆ, ಅಲ್ಟರ್ನೇಟಿವ್ ಪಾಯಿಂಟ್ ಆಫ್ ವ್ಯೂ ಇದೆ, ಅಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇರ್ತದೆ. ಅದು ಸಂಘರ್ಷವಾಗಿ ರೂಪಾಂತರಗೊಳ್ಳೋದು ಯಾವಾಗ? ಈಗೋ ಅಹಂಕಾರ ಮುಂದೆ ಬಂದಾಗ. ಆದ್ರೆ ನೀವು ಬಿ ಕೆ ಹರಿಪ್ರಸಾದ್ ಆಗಿ ಕೇವಲ ಒಂದು ಕಾಂಗ್ರೆಸ್ ಸಂಘಟನೆಯನ್ನ ನಿರ್ವಾತದಲ್ಲಿ ಕಟ್ಟೋಕಾಗೋದಿಲ್ಲ. ಅದಕ್ಕೆ ಸರ್ಕಾರ ಇರೋದೇನಕ್ಕೆ? ಮತ್ತೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರೋದೇನಕ್ಕೆ? ಸಂಘಟನೆ ಕಟ್ಟಬೇಕು ತಾನೆ. ಹೀಗಿರುವಾಗ ಸರ್ಕಾರದ ಸಹಾಯ, ಅದರಲ್ಲೂ ಮುಖ್ಯಮಂತ್ರಿಗಳ ಸಹಕಾರ ಬೇಕೇ ಬೇಕಾಗುತ್ತೆ. ಇಟ್ ಈಸ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಓಕೆ, ಇಬ್ಬರು ಒಟ್ಟಿಗೆ ಹೆಜ್ಜೆ ಹಾಕ್ಬೇಕಾಗತ್ತೆ. ಕೊನೆ ಪ್ರಶ್ನೆ ಈ ಬಗ್ಗೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆ ಆಗದಿದ್ರು ಕೂಡ ಒಂದ್ ವಿಚಾರ ಚಾಲ್ತಿಯಲ್ಲಿ ಇದೆ. ಏನು ಅಂತಂದ್ರೆ, ಅದು ದಾವಣಗೆರೆ ಉಪಚುನಾವಣೆ ಇರಬಹುದು ಮತ್ತು ಇತ್ತೀಚೆಗೆ ಬಿಡುಗಡೆ ಅಂದ್ರೆ ಹಿಂದಿನ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿರುವ ಸಮೀಕ್ಷೆಯಲ್ಲಿ ಮುಸ್ಲಿಂ ಸಮುದಾಯದ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನ ಖುದ್ದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಮತ್ತು ಅದರದ್ದು ಒಂದು ಚರ್ಚೆ ಇರುವ ಹೊತ್ತಲ್ಲಿ ಹೆಚ್ಚಿನ ಅವಕಾಶ ಬೇಕು ಅಂತ. ಇವತ್ತು ಕೂಡ ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಇದೇ ಸಂಪುಟದಲ್ಲಿ 5 ಅಲ್ಪಸಂಖ್ಯಾತ ಸಚಿವರು ಇರಬೇಕು ಅಂತ ಒಂದು ಆಲ್ಟರ್ನೇಟಿವ್ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಅಂದ್ರೆ ಮುಸ್ಲಿಂ ಸಮುದಾಯದ ಉನ್ನತ ಮಟ್ಟದಲ್ಲಿ ಆ ತರದ ಆಲ್ಟರ್ನೇಟಿವ್ ಏನು? ಕಾಂಗ್ರೆಸ್ ಅನ್ನ ನಂಬ್ಕೊಂಡಿದ್ರೆ ನಮ್ ಸಮುದಾಯಕ್ಕೆ ಏನ್ ಸಿಗತ್ತೆ, ಅಥವಾ ಬಿಟ್ಟು ಯಾರ ಜೊತೆ ಹೋಗ್ಬೇಕು, SDPI ಆಯ್ಕೆನಾ ಅಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನ ಪ್ರಬಲವಾದ ಕರ್ನಾಟಕದ ವೋಟ್ ಬ್ಯಾಂಕ್ ಅದಾಗಿರೋದ್ರಿಂದ ಅವರನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಮುಂದೆ ಯಾವ ಚಾಲೆಂಜ್ ಇದೆ ಅಂತ ಅನ್ಸುತ್ತೆ?
ಅಲ್ಲ, ತಮ್ಮ ಸಮುದಾಯಕ್ಕೆ ಯಾವ ರಾಜಕೀಯ ಪಕ್ಷ ಅನುಕೂಲವಾಗಿರ್ತದೆ, ಇಲ್ಲದೆ ಹೋದ್ರೆ ನಾವು ಯಾವ ಮಾರ್ಗೋಪಾಯಗಳನ್ನ ರಾಜಕೀಯವಾಗಿ ಮಾಡ್ಕೋಬೇಕು ಅನ್ನೋ ಒಂದು ಹಕ್ಕು ಮತ್ತು ಅಧಿಕಾರ ಮತ್ತು ಸ್ವಾತಂತ್ರ್ಯ ಎಲ್ಲ ಸಮುದಾಯಗಳಿಗೂ ಇದೆ, ಎಲ್ಲ ವ್ಯಕ್ತಿಗಳಿಗೂ ಇದೆ. ಆದ್ರೆ ಈ ಮುಸ್ಲಿಂ ಸಮುದಾಯಕ್ಕೆ ವಿಶೇಷವಾಗಿ ಕಾಂಗ್ರೆಸ್ ನಮ್ಗೇನು ಮಾಡ್ಲೇ ಇಲ್ಲ, ಅಥವಾ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೊಡ್ಲಿಲ್ಲ, ಇದೇ ಒಂದು ವಿಚಾರದಲ್ಲಿ ಅವರು ಬೇರೆ ಬೇರೆ ವಿಚಾರ ಮಾಡಿ SDP ಜೊತೆ ಹೋಗೋ ವಿಚಾರ ಮಾಡಿದ್ರೆ, SDP ಈಗಾಗ್ಲೇ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಬೆಂಬಲ ಸೂಚಿಸಿದ್ದಾರೆ. ಆ ಬೆಂಬಲ ಹಿಂತೆಗೆದುಕೊಂಡು SDPI ಸ್ವತಂತ್ರವಾಗಿ ಚುನಾವಣೆ ರಾಜಕಾರಣದಲ್ಲಿ ಬರ್ತದೆ ಈ ರಾಜ್ಯದಲ್ಲಿ ಅಂದ್ರೆ ಐ ಡೋಂಟ್ ಥಿಂಕ್ ದಟ್ ವಿಲ್ ಹೆಲ್ಪ್ ಎನಿಬಡಿ. ಈಗ SDPI ಬಗ್ಗೆ ಅಷ್ಟಾಗಿ ರಾಜ್ಯಾದ್ಯಂತ ಸಮುದಾಯದ ಒಳಗೇನೆ SDPI ಬಗ್ಗೆ ಒಂದು ಅಪಸ್ವರ ಇದೆ. ಬಹುತೇಕರು ಅದ್ರ ಜೊತೆಗೆ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಹೀಗಿರೋ ಹೊತ್ತಲ್ಲಿ ಪೊಲಿಟಿಕಲ್ ಆಲ್ಟರ್ನೇಟಿವ್ ಬಗ್ಗೆ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ನಮ್ಮ ಹಕ್ಕುಗಳೇನಿದೆ ಅಥವಾ ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಿಲ್ಲ. SDPI ಕೂಡ ನಮ್ಮ ಆಯ್ಕೆ ಅಲ್ಲ ಅಂದಾಗ ಬೇರೆ ಏನು ಅಂತ ಪರ್ಯಾಯಗಳು ಉದಯ ಆಗತ್ತೆ ಆಯಾ ಕಾಲಕ್ಕೆ ತಕ್ಕಂತೆ. ಆ ಪರ್ಯಾಯದ ಕಡೆಗೆ ಹೋಗದೆ ಕಾಂಗ್ರೆಸ್ನೊಳಗೇನೆ ಉಳಿಸ್ಕೊಳ್ಬೇಕಾದಂತ ಒಂದ್ ಸವಾಲು BK ಹರಿಪ್ರಸಾದ್ ಅವರಿಗೆ ಈ ಸಂದರ್ಭದಲ್ಲಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಆ ಮಟ್ಟದ ಪ್ರಯತ್ನ BK ಹರಿಪ್ರಸಾದ್ ಪಕ್ಷದ ಅಧ್ಯಕ್ಷರಾಗಿ ಮಾಡೇ ಮಾಡ್ತಾರೆ, ರಾಷ್ಟ್ರಾಧ್ಯಕ್ಷರಾಗಿ ಖರ್ಗೆ ಕೂಡ ಮಾಡ್ತಾರೆ, ಅದನ್ನ ಮಾಡ್ಬೇಕಾಗ್ತದೆ. ಆದ್ರೆ ಈ ಸಮುದಾಯದ ಈ ಒಂದು ಇನ್ಸೆಕ್ಯೂರಿಟಿ ಏನಿದೆ, ನಮ್ಮ ಸಮುದಾಯಕ್ಕೆ ಇನ್ನೂ ಆಗಿಲ್ಲ ಅನ್ನೋದು, ಆ ವಿಚಾರದ ಬಗ್ಗೆ ನನಗೆ ಸ್ವಲ್ಪ ತಕರಾರಿದೆ. ಯಾಕಂದ್ರೆ ಸದ್ಯದ ರಾಜಕೀಯ ಲ್ಯಾಂಡ್ಸ್ಕೇಪ್ ಅಲ್ಲಿ ವಾಟ್ ಇಸ್ ಟುಡೇಸ್ ಲ್ಯಾಂಡ್ಸ್ಕೇಪ್, ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ದ ಸ್ಟೇಟ್, ಈ ಲ್ಯಾಂಡ್ಸ್ಕೇಪ್ ಅಲ್ಲಿ ನಾವು ಮುಸ್ಲಿಂ ಆಧಾರಿತ ಒಂದು ಹೊಸ ಪಕ್ಷ ಮಾಡ್ತೇವೆ, ಅಥವಾ ನಮ್ಮನ್ನ ಕಾಂಗ್ರೆಸ್ ನಮ್ಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಾವು ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದೇವೆ ಅಂದ್ರೆ ಐ ಡೋಂಟ್ ಥಿಂಕ್ ದಟ್ ಈಸ್ ವೆರಿ ಪ್ರಾಕ್ಟಿಕಬಲ್ ಐಡಿಯಾ ಫಾರ್ ಮುಸ್ಲಿಂ ಕಮ್ಯುನಿಟಿ. ಆದ್ರೆ ಬಟ್ ಅವರ ವಾದ ಏನಿದೆ ಅಂತಂದ್ರೆ, ಹಿಂದಿನ ಕುಮಾರಸ್ವಾಮಿ ಸರ್ಕಾರ ಅಥವಾ SM ಕೃಷ್ಣ ಸರ್ಕಾರ ಅಥವಾ ದೇವೇಗೌಡರ ಸರ್ಕಾರ ಈ ತರದ ಸರ್ಕಾರಗಳಿದ್ದಾಗ ಪ್ರಾತಿನಿಧ್ಯ ಹೆಚ್ಚೇ ಇತ್ತು. ಆದ್ರೆ ಈಗ ಪ್ರಾತಿನಿಧ್ಯ, ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಒಬ್ಬ ಮುಸ್ಲಿಂ ಕೊಡ್ಬೇಕು, ಒಬ್ಬ ಕ್ರಿಶ್ಚಿಯನ್ ಕೊಡ್ಬೇಕು, ಅಲ್ಲಿ ಮುಗಿದೋಯ್ತು ಸಚಿವ ಸ್ಥಾನ. ಪ್ರಾತಿನಿಧ್ಯದ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ, ಹಿಂದಿಗಿಂತಲೂ ಅನ್ಯಾಯ ಆಗ್ತಿದೆ. ಜನಸಂಖ್ಯೆ ಇವತ್ತಿಗೆ ಜಾಸ್ತಿ ಇದೆ, ಬಟ್ ಹಿಂದಿಗಿಂತಲೂ ಇಲ್ಲಿ ಈ ಪ್ರಶ್ನೆಗೆ ಎರಡು ಆಯಾಮ. ಒಂದು, ಈ ಪ್ರಶ್ನೆಯನ್ನು ಕೇಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಸಿದ್ದರಾಮಯ್ಯನವರು ಮಾಡಿ ಒಂದು ಸ್ವೀಕಾರ ಮಾಡುವಂತ ಜಾತಿ ಸಮೀಕ್ಷೆ ಒಂದು ಅಂಕಿ ಸಂಖ್ಯೆಗಳು. ಆ ಜಾತಿ ಸಮೀಕ್ಷೆ ಅಂಕಿ ಸಂಖ್ಯೆಗಳೇ ಅಷ್ಟು ನಂಬಲರ್ಹ ಅಲ್ಲ. ಅನೇಕರು ಅದನ್ನ ವಿರೋಧ ಮಾಡ್ತಾರೆ, ಅನೇಕ ಸಮುದಾಯಗಳು ಕೂಡ ಅದ್ರ ಬಗ್ಗೆ ತಕರಾರು ಎತ್ತಿದ್ವೆ. ಈಗ ಆ ಅಂಕಿ ಸಂಖ್ಯೆಗಳು ನಮ್ಗೆ ಖಚಿತವಾಗಿ ಗೊತ್ತಾಗೋದು ಜನರಲ್ ಸೆನ್ಸಸ್, ಸಾಮಾನ್ಯವಾದ ಜನಗಣತಿ ರಾಷ್ಟ್ರಾದ್ಯಂತ ಆಗ್ತದಲ್ಲ, ಈಗಾಗಲೇ ಅದರ ಕಾಲಮ್ ಸೇರಿಸಿದ್ದಾರೆ. ಆ ನಂಬರ್ಗಳು ಬಂದಾಗ ನಮ್ಗೊಂದು ಖಚಿತ ಒಂದು ಅಂಕಿ ಸಂಖ್ಯೆ ಸಿಗ್ತವೆ ಒಂದು. ಆಮೇಲೆ ಆಯಾ ಸಮುದಾಯಕ್ಕೆ ಅವ್ರು ಎಷ್ಟು ಶೇಕಡಾವಾರು ಇದ್ದಾರೆ, ಅಷ್ಟು ಶೇಕಡಾವಾರು ಅವ್ರು ಶಾಸಕರಿರ್ಬೇಕು, ಅಷ್ಟು ಶೇಕಡಾವಾರು ಮಂತ್ರಿಗಳಿರ್ಬೇಕು ಅನ್ನೋ ಇದೊಂದು ಆದರ್ಶವಾದಿ ಕಲ್ಪನೆ ಮಾತ್ರ. ಅದು ಎಂದೂ ಆಗಿಲ್ಲ, ಆಗ್ಬೇಕು ಅಂತ ನಾನು ಆಶಿಸ್ತೇನೆ ಅದನ್ನ. ಅದಾಗಿಲ್ಲ. ಬಟ್ ಆ ದಿಕ್ಕಿನಡೆಗೆ ಕೆಲಸ ಮಾಡ್ಬೇಕು ವಿನಃ, ಈಗ ನಾವು ಬೇಸಿಕಲಿ ಹೇಳೋದಾದ್ರೆ ಈ ದಾವಣಗೆರೆ ಸಮಸ್ಯೆ ಏನಾಯ್ತು ಅಂದ್ರೆ, ಜಮೀರ್ ಅಹಮದ್ ಓಪನ್ಲಿ ಚಾಲೆಂಜ್ ಮಾಡಿದ್ರು ಪಕ್ಷಕ್ಕೆ. ಜಮೀರ್ ಅಹಮದ್ ಓಪನ್ಲಿ ಚಾಲೆಂಜ್ ಮಾಡಿದ್ರು, ನಾನು ರಾಜೀನಾಮೆ ಕೊಡ್ಬೇಕಾಗ್ತದೆ ನಮ್ಮವ್ರು ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ. ಸಾರ್ವಜನಿಕವಾಗಿ, ನೀವು ಪಕ್ಷದ ಒಳಗಡೆ ಮಾತಾಡೋದಲ್ಲ, ಚಾಲೆಂಜ್ ಮಾಡಿದ್ರು. ಈಗ ಅದೇನೋ ಆಡಿಯೋ ಏನೋ ಬಿಡುಗಡೆ ಆಗಿದೆ, ಬೇರೆ ವಿಚಾರ, ಆಡಿಯೋ ಸರಿನೋ ತಪ್ಪು ಅದು ಬೇರೆ ವಿಚಾರ. ಬಟ್ ಜಮೀರ್ ಆತರ ಚಾಲೆಂಜ್ ಮಾಡಿದ್ದು ನಿಜ ತಾನೆ, ಸವಾಲು ಹೊಂಟಿದ್ದು ನಿಜ ತಾನೆ. ಆ ರೀತಿಯ ಅದು ನಡವಳಿಕೆ, ಅದು ಜಾನಪದ ರಾಜಕೀಯ ನಡವಳಿಕೆ ಅಲ್ಲ. ಅದೇನೇ ಇದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರು ಮತ್ತು ದಲಿತರು ಮತ್ತು ಹಿಂದುಳಿದ ವರ್ಗಗಳು, ಅದರ ಜೊತೆಗೇನೆ ಮೇಲ್ವರ್ಗಗಳು ಎಲ್ಲ ಸೇರಿ ಒಂದು ಸಹಬಾಳ್ವೆ ನಡೆಸ್ತಾ ಬಂದಿವೆ ಒಂದು ಹೆಚ್ಚು ಕಡಿಮೆ 100 ವರ್ಷದಿಂದ. ಹೀಗಿರುವಾಗ ಈ ಒಂದೇ ಒಂದು ನಾವು ಮಾತಾಡ್ಕೊಂಡು ಇದ್ ಮಾಡ್ಬಿಟ್ರೆ ಅದು ಸ್ವಲ್ಪ ಹಠ ಅನಿಸ್ತದೆ ನನಗೆ. ಬಟ್ ಎನಿವೇಸ್, ಅವರವರ ಸಮುದಾಯಗಳು, ಅವರ ನಾಯಕರುಗಳು ಏನು ಅವ್ರು ತೀರ್ಮಾನ ತಗೋತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ ನೋಡೋಣ ಹೇಗೆ ಹರಿಪ್ರಸಾದ್ ಅವರು ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಯವನ್ನ ಮಾಡ್ತಾರೆ ಅಂತ. ಇಟ್ನಾಳ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ.